ಹಲೋ ಎವ್ರಿವನ್, ವೆಲ್ಕಮ್ ಟು ಆಚಾರ್ಯ ಎಸ್ ಅಕಾಡೆಮಿ. ಎಲ್ಲರಿಗೂ ಆಚಾರ್ಯ ಎಸ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಆಸ್ ಯೂಶಲ್ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಡೈಲಿ ಜಿಸ್ಟ್ ಅನ್ನ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಐ ಥಿಂಕ್ ಎಲ್ಲರೂ 137 ರೂಲ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ದಟ್ ಈಸ್ ಫಸ್ಟ್ ವಾಟ್ ಎವರ್ ಯು ರೀಡ್ ಇನ್ ದ ಫಸ್ಟ್ ಡೇ ಯು ಶುಡ್ ರಿವಿಷನ್ ಆನ್ ದ ಥರ್ಡ್ ಡೇ ಅಂಡ್ ಅಗೇನ್ ಆನ್ ದ ಸೆವೆಂತ್ ಡೇ. ಪ್ಲೀಸ್ ಡೂ ದಿಸ್. ದಿಸ್ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಗೆಟ್ ದ ಕ್ಲಾರಿಟಿ ಅಂಡ್ ದ ಕಾನ್ಸೆಪ್ಟ್ಸ್. ಯಾಕಂದ್ರೆ ಇವತ್ತಿನ ಒಂದು ಎಕ್ಸಾಮ್ ಟ್ರೆಂಡ್ ನೋಡ್ತಾ ಇದ್ರೆ ಕ್ಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ರಾಕ್ ಎನಿ ಕೈಂಡ್ ಆಫ್ ಎಕ್ಸಾಮ್ ಕೂಡ. ಯಾಕಂದ್ರೆ ಕ್ಲಾರಿಟಿ ಇದ್ರೆ ನಿಮಗೆ ಎಲಿಮಿನೇಟ್ ಮಾಡಕ್ ಈಸಿ ಆಗುತ್ತೆ. ಸೊ ಎಲ್ಲರೂ ನೋಡ್ತಾ ಇದ್ರೆ ಅನ್ಸುತ್ತೆ. So welcome to all to today's session. Okay, that is daily gist. We'll go to discussing top current affairs in minutes. ಹೋಗೋಣ ಡೈರೆಕ್ಟ್ ಆಗೋಣ. ಅದೇ ರೀತಿಯಾಗಿ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಮತ್ತೆ ನಿಮ್ಮ ರಿಲೇಟಿವ್ಸ್ ಇದ್ರೆ ಹೇಳಿ. ಮೈನ್ ಸೆಸರ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ದ ಮೈನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಸ್ಪೆಷಲಿ ಯು ಪಿ ಎಸ್ ಸಿ ಅಂಡ್ ಆಲ್ ಮೈನ್ಸ್ ರಿಲೇಟೆಡ್ ಎಕ್ಸಾಮ್ಸ್, ಎಸ್ಪೆಷಲಿ ಯು ಪಿ ಎಸ್ ಸಿಗೆ. ಯಾಕಂದ್ರೆ ನಾನು ಹೇಳ್ತಾ ಇದೀನಲ್ವಾ ನಿಮ್ಗೆ, ದಿಸ್ ಈಸ್ ರಿಯಲಿ ದ ರ್ಯಾಂಕ್ ಡಿಸೈಡಿಂಗ್ ಸ್ಟೇಜ್ ಅಂತಾನೆ ಹೇಳ್ಬೋದು. ರ್ಯಾಂಕ್ ಡಿಸೈಡಿಂಗ್ ಸ್ಟೇಜ್. ಯಾಕಂದ್ರೆ ನಿಮ್ದು ಪ್ರಿಲಿಮ್ಸ್ ಜಸ್ಟ್ ಕ್ವಾಲಿಫೈಂಗ್ ಅಷ್ಟೇ ಇರುತ್ತೆ. ಬಟ್ ಕಮಿಂಗ್ ಟು ಮೈನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಪಾಯಿಂಟ್ ಸಮಥಿಂಗ್ ಮಾರ್ಕ್ಸ್ ಆಲ್ಸೋ ಕೌಂಟ್ ಫಾರ್ ಯುವರ್ ರ್ಯಾಂಕಿಂಗ್. ಸೊ ಅದರಿಂದ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಇಟ್. ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ದೊಡ್ಡ ವಿಷಯ ಇಲ್ಲ, ಜೊತೆಗೆ ಮೈನ್ಸ್ ಅನ್ನ ಪ್ರಿಪೇರ್ ಆಗೋದು ಅಟ್ ಅ ಟೈಮ್ ಇಂಟಿಗ್ರೇಟೆಡ್ ಪ್ರಿಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್. ಓಕೆನಾ? ಸೊ ಡೆಫಿನೆಟ್ಲಿ ಅಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಟಾಪರ್ಸ್ ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರೆ. ದಟ್ ಈಸ್ ಅಡ್ವಾಂಟೇಜ್. ಅದೇ ರೀತಿಯಾಗಿ ಮೆಂಟರ್ಶಿಪ್ ಫ್ರೀ ಸಿಗುತ್ತೆ ನಿಮ್ಗೆ 1-to-1. ಓಕೆ, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಸೀರೀಸ್ ಇದೆ. ಜಸ್ಟ್ ಕಾಲ್ ದ ಆಚಾರ್ಯ ಎಸ್ ಅಕಾಡೆಮಿ, ಗೆಟ್ ದ ಆಲ್ ದ ಡೀಟೇಲ್ಸ್ ಅಂಡ್ ಎನ್ರೋಲ್ ಮಾಡ್ಕೊಳ್ಳಿ. ಅದನ್ನ ಬೆನಿಫಿಟ್ ತಗೊಳ್ಳಿ. ಓಕೆ, ಡೆಫಿನೆಟ್ಲಿ. ಎಸ್, ಕಮಿಂಗ್ ಟು ಟುಡೇಸ್ ಇಂಪಾರ್ಟೆಂಟ್ ಆರ್ಟಿಕಲ್. ಇವತ್ತಿನ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ನೋಡ್ತಾ ಹೋಗೋಣ. ದೇರ್ ಆರ್ 4 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ಇವತ್ತು. ಸೊ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ದ ತಿರುಚುವಂಡರ್ ಸುಬ್ರಹ್ಮಣ್ಯ ಟೆಂಪಲ್ ಅಂತ ನೋಡಿ. ಇದೆಲ್ಲ ನಿಮ್ಗೆ ನೋಡ್ಕೋಬೇಕು, ಇಂಪಾರ್ಟೆಂಟ್. ಯಾಕಂದ್ರೆ ಏನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳಕ್ ಆಗಲ್ಲ. ಸೊ ಅದರಿಂದ ಯು ಶುಡ್ ಬಿ ರೆಡಿ ಫಾರ್ ಪ್ರತಿಯೊಂದಕ್ಕೂ ನೀವು ರೆಡಿ ಇರ್ಲೇಬೇಕಾಗತ್ತೆ. ಆಯ್ತಾ? ಸೊ ರೀಸೆಂಟ್ ಆಗಿ ಏನಂತಂದ್ರೆ ಸುಮಾರು 16 ವರ್ಷಗಳ ನಂತರ, ಸುಮಾರು 16 ವರ್ಷಗಳ ನಂತರ ಇಲ್ಲಿ ಏನಾಗ್ತಂದ್ರೆ ಒಂದು ಪೂಜೆಗಳು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಆಯ್ತಾ? ಸೊ ಯಾಕಂದ್ರೆ ಅಲ್ಲಿ ಫ್ರೀಕ್ವೆಂಟ್ ಫ್ಲಡ್ಸ್, ಸೈಕ್ಲೋನ್ ಆಗ್ತಾ ಇತ್ತು. ಇದು ಎಲ್ಲಾ ಕಾರಣದಿಂದ ಏನಂತಂದ್ರೆ ಇವತ್ತು 16 ವರ್ಷಗಳ ನಂತರ ತುಂಬಾ ಭಕ್ತಾದಿಗಳು ಈ ಒಂದು ಟೆಂಪಲ್ಸ್ ಗೆ ಬಂದು ವಿಸಿಟ್ ಮಾಡಿ ಪೂಜೆ ಮಾಡ್ಕೊಂತಾ ಇದಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಇನ್ ನ್ಯೂಸ್. ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ. ಸೊ ಅದೇ ರೀತಿಯಾಗಿ ದ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಸೊ ಇವತ್ತೇನಾಗುತ್ತೆ ಅಂದ್ರೆ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್. ಓಕೆ, ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಏನ್ ಮಾಡ್ತಾ ಇದೆ ಇವತ್ತು, ತುಂಬಾ ಜನ, ಎಷ್ಟೋ ಒಂದು ಸ್ಟೂಡೆಂಟ್ಸ್ ಇವತ್ತು ಅಬ್ರಾಡ್ ಅಲ್ಲಿ ನಾನು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಬೇಕು, ಎಸ್ಪೆಷಲಿ ದ ಡಿಪ್ರೆಸ್ ಲೈಕ್ SC ST ಇರ್ಬೋದು, ಅಥವಾ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಇರ್ಬೋದು, ಇಂಥವ್ರಿಗೆಲ್ಲ ಇರುತ್ತೆ. ಅಂಡ್ ಜೊತೆಗೆ ಏನಂತಂದ್ರೆ ಎಸ್ಪೆಷಲಿ ದ ಪೀಪಲ್ ವರ್ ಕಮ್ ಫಾರ್ ಅ ವೆರಿ ಪೂರ್ ಬ್ಯಾಕ್ ಗ್ರೌಂಡ್ ಮತ್ತೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್. ಓಕೆ, ಅಂತವ್ರಿಗೆ ಇವತ್ತು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಏನ್ ಮಾಡ್ತಾ ಇದ್ರೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೆ. ದ ಸಂಬಡಿ ವಾಂಟ್ ಟು ಪರ್ಸ್ಯೂ ದೇರ್ ಡಿಗ್ರೀಸ್, PGs ಇರ್ಬೋದು, ಅಂತ ಒಂದು ಹೈಯರ್ ಎಜುಕೇಶನ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅಬ್ರಾಡ್ ಅಲ್ಲಿ ಈ ಒಂದು ಸ್ಕೀಮ್ ಅನ್ನ ಮಾಡಿದೆ. ದಟ್ಸ್ ವೈ ಇಟ್ ಈಸ್ ನ್ಯೂಸ್. ನೋಡೋಣ ಮುಂದೆ. ಅಂಡ್ ಅದೇ ರೀತಿಯಾಗಿ ಅನ್ನೋದೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವತ್ತು ಅಲ್ಕಾನಂದ ರಿವರ್. ಓಕೆ, ಅದನ್ನೇ ನಾವು ಅಲ್ಕಾನಂದ ರಿವರ್ ಅಂತ ಕರಿತೀವಿ. ಓಕೆ, ಸೊ ಇದು ರೀಸೆಂಟ್ ಆಗಿ ಏನಾಗ್ತಂದ್ರೆ ದರ್ ಈಸ್ ಇನ್ಕ್ರೀಸ್ ಆಫ್ ದ ವಾಟರ್. ಓಕೆ, ಈ ಒಂದು ಅಲ್ಕಾನಂದ ರಿವರ್ ಅಲ್ಲಿ ತುಂಬಾ ಏನಾಗ್ತಂದ್ರೆ ರೈನ್ ಜಾಸ್ತಿ, ಹೆವಿ ರೈನ್ ಆಗಿ. ಓಕೆ, ಸೊ ಹೆವಿ ರೈನ್ ಆಗ್ಬಿಟ್ಟು ಏನಾಗ್ತಂದ್ರೆ ಇವತ್ತು ಫ್ಲಡ್ಸ್ ಸ್ಟಾರ್ಟ್ ಆಗಿದೆ. ಓಕೆ, ಫ್ಲಡ್ಸ್ ಜಾಸ್ತಿ ಆಗಿದೆ ಅಂತಂದ್ರೆ ಇದು ನ್ಯೂಸ್ ಅಲ್ಲಿ ಇದೆ. ಆ ಒಂದು ರೀಜನ್ ಅಲ್ಲಿ ತುಂಬಾ ಫ್ಲಡ್ ಜಾಸ್ತಿ ಆಗಿ ಏನಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ. ಸೊ ದಟ್ಸ್ ವೈ ದಟ್ ಅಲ್ಕಾನಂದ ರಿವರ್ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಸೊ ನೋಡಿ, ಅದೇ ರೀತಿಯಾಗಿ ದ ದೂಧ್ವಾ ಟೈಗರ್ ರಿಸರ್ವ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತೇನಾಗುತ್ತೆ ಅಂದ್ರೆ ಈ ಒಂದು ದೂಧ್ವಾ ಟೈಗರ್ ರಿಸರ್ವ್ ಅಲ್ಲಿ ಸುಮಾರು 198.91 ಪರ್ಸೆಂಟೇಜ್ ಅಷ್ಟು ಲೆಪಾರ್ಡ್ಸ್. ಓಕೆ, ದಟ್ ಈಸ್ ಲೆಪಾರ್ಡ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಲೆಪರ್ಡ್ಸ್ ಪಾಪ್ಯುಲೇಷನ್ ಏನಾಗಿದೆ ಇವತ್ತು ಇನ್ಕ್ರೀಸ್ ಆಗಿದೆ. ಸೊ ದಟ್ಸ್ ವೈ ಇಟ್ ಇಸ್ ಇನ್ ನ್ಯೂಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಟ್ ಈಸ್ ವೈ ದೀಸ್ ಆಲ್ ಟಾಪಿಕ್ಸ್ ಆರ್ ಟುಡೇಸ್ ನ್ಯೂಸ್. ನೋಡಿ, ಎಲ್ಲಾನು ನಿಮ್ಗೆ ಈ ಟೆಂಪಲ್ ಇರ್ಬೋದು, ನಿಮ್ಗೆ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಬರುತ್ತೆ. ವೆರಿ ವೆರಿ ಹೈ ಯೀಲ್ಡಿಂಗ್ ಟಾಪಿಕ್ ಇರ್ಬೋದು. ಅದೇ ರೀತಿಯಾಗಿ ಡೆಫಿನೆಟ್ಲಿ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಅಥವಾ ಸ್ಕಾಲರ್ಶಿಪ್ಸ್ ಇರ್ಬೋದು. ಡೆಫಿನೆಟ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ ಆಗಿದೆ. ಅಂಡ್ ಡೆಫಿನೆಟ್ಲಿ ರಿವರ್ಸ್ ನೀವೆಲ್ಲ ಕೇಳ್ಬೋದು. ಡೆಫಿನೆಟ್ಲಿ ಎಕ್ಸಾಂಪಲ್ ಅಂತೂ ರಿವರ್ಸ್ ಇರ್ಬೋದು, ಸಾಯಿಲ್ಸ್ ಇರ್ಬೋದು. ಇವೆಲ್ಲ ಡೆಫಿನೆಟ್ಲಿ ನಿಮ್ಗೆ ಜಿಯೋಗ್ರಫಿ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್. ಇದರ ಒಂದು ಲೆಫ್ಟ್ ಟ್ರಿಬ್ಯೂಟರೀಸ್ ಯಾವುದು, ರೈಟ್ ಟ್ರಿಬ್ಯೂಟರೀಸ್ ಯಾವುದು ಅಂತ ಕೇಳಿದ್ರೆ, ಅಂಡ್ ಟೈಗರ್ ರಿಸರ್ವ್ ಆಲ್ರೆಡಿ ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಹೈ ಯೀಲ್ಡಿಂಗ್ ಟಾಪಿಕ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ಸೊ ದಟ್ಸ್ ವೈ ಆಲ್ ಟಾಪಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡೋಣ. ದ ಫಸ್ಟ್ ಒನ್ ಈಸ್ ತಿರುವಚಂಡೂರ್ ಸುಬ್ರಹ್ಮಣ್ಯ ಟೆಂಪಲ್. ನೋಡಿ, ಈ ತರ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಐಮ್ ಟಾಕಿಂಗ್. ದಿಸ್ ಇಸ್ ಅ
ಏನು ತಿರುಚೆಂದೂರ್ ಸುಬ್ರಹ್ಮಣ್ಯ ಟೆಂಪಲ್. ದಿಸ್ ಇಸ್ ವಾಟ್ ಐಮ್ ಟಾಕಿಂಗ್ ಅಬೌಟ್. ಇದೇನಾಗುತ್ತಂದ್ರೆ ನಿಮ್ಗೆ ಕೋಸ್ಟಲ್ ಏರಿಯಾ, ತಮಿಳುನಾಡಿನ ಒಂದು ಕೋಸ್ಟಲ್ ಏರಿಯಾ ಬರುತ್ತೆ. ಎಸ್ಪೆಷಲಿ ದ ತಿರುಚೆಂದೂರ್ ತೂತುಕುಡಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ತಮಿಳುನಾಡಲ್ಲಿ. ಅಲ್ಲಿ ಈ ಒಂದು ಟೆಂಪಲ್ ಇದೆ, ಸುಬ್ರಹ್ಮಣ್ಯ ಟೆಂಪಲ್. ಓಕೆನಾ. ಸೊ ಸುಮಾರು ಥೌಸಂಡ್ ಆಫ್ ಡೆವೋಟೀಸ್ recently witnessed the grand decoration of the Subramanya temple held after a gap of 16 years. That's why it is in news. ಓಕೆ. ಸೊ ಡೆಫಿನೆಟ್ಲಿ ದಿಸ್ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ಮುರುಗನ್. ಲಾರ್ಡ್ ಮುರುಗನ್ ಅಂತ ಗೊತ್ತಿದೆ ನಿಮ್ಗೆ, ಲಾರ್ಡ್ ಮುರುಗನ್ ಅಂತ ಅಲ್ವಾ. ಸೊ ಅದನ್ನ ನಾವು ಸುಬ್ರಹ್ಮಣ್ಯ ಸ್ವಾಮಿನ ಅಂತ ಕರಿತೀವಿ. ಸೊ ಡೆಫಿನೆಟ್ಲಿ ಇಸ್ ಅ ಸನ್ ಆಫ್ ಶಿವ ಮತ್ತೆ ಪಾರ್ವತಿ ಅವರು ಮಗ ಮುರುಘ ಅಂದ್ರೆ ಅಥವಾ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಓಕೆನಾ. ಅಂಡ್ ದಿಸ್ ಈಸ್ ಒನ್ ಆಫ್ ದ 6 sacred adobes of Lord Murugan and also the only in the seashore. ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ದ ಓನ್ಲಿ ಟೆಂಪಲ್ ಇನ್ ದ ಶೋರ್. ಓಕೆ, ಸಮುದ್ರದ ಒಂದು ತೀರದಲ್ಲಿರ್ತಕ್ಕಂಥ ಏಕೈಕ ಟೆಂಪಲ್ ಅಂತಾನೆ ಹೇಳ್ಬಹುದು. ವೆರಿ ಇಂಪಾರ್ಟೆಂಟ್ ನೋಡಿ, ಈ ತರ ಎಲ್ಲ ನೀವು ನೋಡ್ಕೋಬೇಕಾಗತ್ತೆ. ಅಂಡ್ ದ ಟೆಂಪಲ್ ಫೇಸಸ್ ಬೇ ಆಫ್ ಬೆಂಗಾಲ್. ನೋಡಿ ವೆರಿ ಇಂಪಾರ್ಟೆಂಟ್. ಈ ಒಂದು ಟೆಂಪಲ್ ಬೇ ಆಫ್ ಬೆಂಗಾಲ್ ನ ಒಂದು ಆ ಒಂದು ಬೇ ಆಫ್ ಬೆಂಗಾಲ್ ನ ಒಂದು ಸಮುದ್ರದ ತೀರದಲ್ಲಿ ಬರುತ್ತೆ. ಇದು ಫೇಸಸ್ ಡೈರೆಕ್ಟ್ಲಿ, ಅದೊಂದು ಡೈರೆಕ್ಟ್ ಆಗಿ ಅದು ಫೇಸ್ ಆಗಿದೆ. ಅಂಡ್ ದಿಸ್ ಇಸ್ ವಾಶ್ಡ್ ಬೈ ಸಿ ವೇವ್ಸ್ ಫ್ರಮ್ ದ ಗಲ್ಫ್ ಆಫ್ ಮನ್ನಾರ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಸಲ ಏನಾಗ್ತಂದ್ರೆ ಈ ಒಂದು ಸಿ ವೇವ್ಸ್ ಇಂದ, ಸಮುದ್ರದ ಒಂದು ಅಲೆಗಳಿಂದ ಏನಾಗ್ತಂದ್ರೆ ಈ ಒಂದು ಟೆಂಪಲ್ ಬಂದು ಅಪ್ಪಳಿಸ್ತಾ ಇರತ್ತೆ. ಇದು ಗಲ್ಫ್ ಆಫ್ ಮನ್ನಾರ್ ಹತ್ರ. ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು. ಓಕೆನಾ. ಸೊ ಹ್ಯಾವಿಂಗ್ ಸ್ಟುಡ್ ಆಫ್ ಓವರ್ 2 millennium, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇಟ್ ಈಸ್ ಸ್ಪ್ಲೆಂಡೆಡ್ ಎಕ್ಸಾಂಪಲ್ ಆಫ್ ತಮಿಳ್ ಆರ್ಕಿಟೆಕ್ಚರ್. ತಮಿಳ್ ಆರ್ಕಿಟೆಕ್ಚರ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ದಿಸ್ ಟೆಂಪಲ್ ಈಸ್ ಕನ್ಸ್ಟ್ರಕ್ಟೆಡ್. ಈ ಒಂದು ಟೆಂಪಲ್ ಅನ್ನ ಯಾವ್ದ್ರಿಂದ ಕನ್ಸ್ಟ್ರಕ್ಟ್ ಮಾಡಿದೆ ಅಂದ್ರೆ ರೆಡ್. ಓಕೆ, ರೆಡ್ ಸ್ಯಾಂಡ್ ಸ್ಟೋನ್ಸ್. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ರೆಡ್ ಸ್ಯಾಂಡ್ ಸ್ಟೋನ್ಸ್, ಈ ಒಂದು ಕೆಂಪು ಸ್ಯಾಂಡ್ ಸ್ಟೋನ್ ಇಂದ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಪ್ಲೀಸ್ ರಿಮೆಂಬರ್ ದಿಸ್, ಯಾಕಂದ್ರೆ ಇವೆಲ್ಲ ನಿಮ್ಗೆ ಬೇಕಾಗತ್ತೆ. ಆಯ್ತಾ. ಸೊ ಇಲ್ಲಿ ರಾಜಗೋಪುರಂ ಅಂತ ಬರುತ್ತೆ. ಓಕೆ, ವಿ ಕಾಲ್ಡ್ ಅಸ್ ರಾಜ ಗೋಪುರಂ. ಪ್ಲೀಸ್ ರಿಮೆಂಬರ್. ಓಕೆ, ಅದನ್ನ ನಾವು ಟೆಂಪಲ್ ಟವರ್ ಅಂತ ಕರಿತೀವಿ. ಟೆಂಪಲ್ ಟವರ್. ಸೊ ಇಲ್ಲಿ ಏನಾಗತ್ತಂದ್ರೆ ಜನರಲ್ ಆಗಿ ಎಲ್ಲಾ ಟೆಂಪಲ್ ಟವರ್ಗಳು ಏನಾಗ್ತಂದ್ರೆ ಈಸ್ಟರ್ನ್ ಸೈಡ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ. ಜನರಲಿ ಆಲ್ ಟೆಂಪಲ್, ಎಲ್ಲಾ ಟೆಂಪಲ್ಗಳ ಒಂದು ಗೋಪುರಂ ಅಂತ, ರಾಜಗೋಪುರಂ ಟೆಂಪಲ್ ಟವರ್ ಅಂತ ಕರಿತೀವಿ, ಈಸ್ಟರ್ನ್ ಸೈಡ್ ಇರುತ್ತೆ. ಬಟ್ ಈ ಒಂದು ಸುಬ್ರಹ್ಮಣ್ಯ ಟೆಂಪಲ್ ಸೈಡ್ ಅಲ್ಲಿ ಈ ರಾಜಗೋಪುರಂ ಟೆಂಪಲ್ ಟವರ್ ವೆಸ್ಟರ್ನ್ ಸೈಡ್ ಇದೆ. ಏನಪ್ಪ ರೀಸನ್ ಅಂತಂದ್ರೆ ಬಿಕಾಸ್ ಆಫ್ ದ ಸಿ ವೇವ್ಸ್. ನಾನು ಹೇಳಿದಲ್ಲ ನಿಮ್ಗೆ, ಬೇ ಆಫ್ ಬೆಂಗಾಲ್ ಆ ಸೈಡ್ ಅಲ್ಲಿ ಬರುತ್ತೆ ಇದು ಟೆಂಪಲ್ ಫೇಸ್. ಸೊ ಜನರಲ್ ಈಸ್ಟರ್ನ್ ಸೈಡ್ ನಾವೇನ ಗೋಪುರ ಮಾಡಿದ್ರೆ ನೀರೆಲ್ಲ ಹೊಡೆದು ಅಥವಾ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ವೆಸ್ಟರ್ನ್ ಸೈಡ್ ಅಲ್ಲಿ ಇಟ್ಟಿದ್ದಾರೆ ರಾಜಗೋಪುರಮನ್ನ. ಪ್ಲೀಸ್ ರಿಮೆಂಬರ್ ದಿಸ್. ಬಟ್ ಎಲ್ಲಾ ಟೆಂಪಲ್ ಜನರಲ್ ಆಗಿ ಏನಾಗ್ತಂದ್ರೆ ಈಸ್ಟರ್ನ್ ಸೈಡ್ ಇರುತ್ತೆ. ಬಟ್ ಈ ಟೆಂಪಲ್ ಅಲ್ಲಿ ಮಾತ್ರ ವೆಸ್ಟರ್ನ್ ಸೈಡ್ ಅಲ್ಲಿ ಒಂದು ಟೆಂಪಲ್ ಟವರ್ ಅಥವಾ ರಾಜಗೋಪುರಂ ಇದೆ. ಪ್ಲೀಸ್ ರಿಮೆಂಬರ್. ಓಕೆನಾ. ಯಾಕಂದ್ರೆ ನಿಮ್ಗೆ ಜನರಲ್ ಆಗಿ ಈ ತರ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ. ಯಾಕಂದ್ರೆ ಇದೆಲ್ಲ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಅದ್ರ ಜೊತೆಗೆ ಈ ಒಂದು ಟೆಂಪಲ್ ಅಲ್ಲಿ ಸುಮಾರು 9 ಕಲಶಾಸ್ ಅಂತ ಕರಿತೀವಿ. ಓಕೆ. ಸೊ ಈ ಒಂದು ಟೆಂಪಲ್ ಅಲ್ಲಿ ಸುಮಾರು 9 ಕಲಶಮ್ಸ್. 9 ಕಲಶಮ್ಸ್. ಓಕೆ, 9 ಕಲಶ. ಅದನ್ನ ನಾವು ಸ್ಯಾಕ್ರೆಡ್ ಕಾಪರ್ ಪಾಟ್ಸ್ ಅಂತ ಕರಿತೀವಿ. ಕಾಪರ್, 9 ಕಾಪರ್. ಓಕೆ, ಪಾಟ್ಸ್. ಓಕೆ, ಆ ಟಾಪ್ ಆ ಗೋಪುರಂ ಮೇಲೆ ಏನಂತಂದ್ರೆ ಈ ಒಂದು 9 ಕಲಶಗಳಿದೆ. ಸೊ ದಟ್ ವಿಲ್ ಗಿವ್ ಸಮಥಿಂಗ್ ಅಬೌಟ್ ಎ ಬ್ಯೂಟಿಫುಲ್ ವೀವ್ ಅಂತ ಹೇಳ್ಬೋದು. ಓಕೆನಾ. ಸೊ ಇದೆಲ್ಲ ನೋಡ್ಕೋಬೇಕು, ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಗೆ. ಆಮೇಲೆ ಇಲ್ಲಿ ಎಕ್ಸಾಂಪಲ್ ಯೂಜ್ ಮಂಟಪ ಇದೆ, ಅದನ್ನೇ ಹಾಲ್ ಅಂತ ಕರಿತೀವಿ. ಯೂಜ್ ಮಂಟಪ ಇದೆ. ಆಮೇಲೆ ಲಾಂಗ್ ಸ್ಟ್ರೀಟ್ಸ್ ಇದೆ. ಅದಕ್ಕೆ ಪಿಲ್ಲರ್ಸ್, ಕರಡು ಪಿಲ್ಲರ್ಸ್ ಇದೆ. ಆಯ್ತಾ. ಸ್ಮಾಲ್ ಸ್ಮಾಲ್ ಸ್ಟ್ರೈನ್ಸ್ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸುಬ್ರಹ್ಮಣ್ಯ ಟೆಂಪಲ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಬರುತ್ತೆ ಅಂದ್ರೆ ತಮಿಳ್ನಾಡು ಬರುತ್ತೆ, ತೂತುಕುಡಿ ಡಿಸ್ಟಿಕ್. ಪ್ಲೀಸ್ ರಿಮೆಂಬರ್ ದಿಸ್. ಯಾಕಂದ್ರೆ ನಿಮ್ಗೆ ಎಂತ ಜನರಲ್ ಆಗಿ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿಯಾಗಿ ಅನದರ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ದ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್. ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ವೆರಿ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ. ಸೊ ರೀಸೆಂಟ್ ಆಗಿ ದ ಮಿನಿಸ್ಟ್ರಿ, ದ ಯೂನಿಯನ್ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ, okay, process of seeking the additional allocation of administering the national overseas scholarship scheme for marginalized students. ಇಲ್ಲಿ ಮಾರ್ಜಿನಲ್ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಎಸ್ಪೆಷಲಿ ದ ಲೋ ಇನ್ಕಮ್ ಸ್ಟೂಡೆಂಟ್ಸ್ ಫ್ರಮ್ ಎಸ್ಪೆಷಲಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಡಿನೋಟಿಫೈಡ್ nomadic ಅಂಡ್ ಸೆಮಿ nomadic ಟ್ರೈಬ್ಸ್, ಎಸ್ಪೆಷಲಿ ಅಂಡ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂಡ್ ಆಲ್ಸೋ ಟ್ರೆಡಿಷನಲ್ ಆರ್ಟಿಷನ್ಸ್. ಸೊ ಇವ್ರಿಗೆಲ್ಲಾನು ಈ ಸ್ಕೀಮು ಏನು ಬೆನಿಫಿಟ್ ಆಗತ್ತೆ. ಏನಕ್ಕಪ್ಪ ಅಂದ್ರೆ
to obtain a higher education in the or master degree or PhD courses in the studying abroad. ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಮಾಸ್ಟರ್ ಡಿಗ್ರಿ ಅಥವಾ ಹೈಯರ್ ಎಜುಕೇಶನ್ ನ ಅಥವಾ PhD ಕೋರ್ಸಸ್ ನ ಬೇರೆ ದೇಶಗಳು ಪಡೆಯಲಿಕ್ಕೆ ಇದೊಂದು ಸ್ಕೀಮ್ ಅನ್ನ ಈ ಒಂದು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಲಾಂಚ್ ಮಾಡಿದೆ. ಇಟ್ ಈಸ್ ಅ ಕೈಂಡ್ ಆಫ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ವೆರಿ ಗುಡ್ ಇಂಪಾರ್ಟೆಂಟ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೊ ನೋಡಿ, ಎರಡು ರೀತಿಯಂತ ಸ್ಕೀಮ್ಸ್ ಬರುತ್ತೆ. ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ, ಸೆಂಟ್ರಲಿ ಓಕೆ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಬರುತ್ತೆ. ಇನ್ನೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟ್ರಲ್ ಸ್ಪಾನ್ಸರ್ಡ್ ಅಂತ ಅಂದ್ರೆ ಫಂಡಿಂಗ್ ಈ ಶೇರ್ಡ್ ಬೈ ಬೋತ್ ಸ್ಟೇಟ್ ಅಂಡ್ ಸೆಂಟರ್. ಅಂದ್ರೆ ಯಾವ ರೀತಿ ಅಂದ್ರೆ ಲೈಕ್ 90:10, 90% ಸೆಂಟ್ರಲ್ ಮಾಡುತ್ತೆ, 10% ಫಂಡ್ ಸ್ಟೇಟ್ ಮಾಡುತ್ತೆ. ಅದೇ ತರ 60:40 ಈ ತರ ರೇಷೋ. ಅದೇ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದ್ರೆ ಕಂಪ್ಲೀಟ್ಲಿ 100% ಈಸ್ ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಅದನ್ನೇ ನಾವು ಸೆಂಟ್ರಲ್ ಸೆಕ್ಟರ್. ಬಟ್ ಈ ಒಂದು ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಅನ್ನೋದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ದಟ್ ಈಸ್ 100% ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಪ್ಲೀಸ್ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಸ್ಕೀಮ್ ಅನ್ನ ಯಾರು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಅಂದ್ರೆ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಒಂದು ಸ್ಕೀಮ್ ಅನ್ನ ಪಡೆಯಲಿಕ್ಕೆ ಅವರ ಏಜ್ ದೇ ಶುಡ್ ನಾಟ್ ಬಿ ಲೆಸ್ ದನ್ 35 years of age on 1st April of the selection year. Very very important. Not less than 35 years. And ಜೊತೆಗೆ ಅವರ ಒಂದು ಟೋಟಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಆಫ್ ದ ಸ್ಟೂಡೆಂಟ್ ಯು ವಾಂಟ್ ಟು ಪರ್ಸೀವ್ ಎಜುಕೇಶನ್ ಅಂಡರ್ ದಿ ಸ್ಕೀಮ್ ಇನ್ ದ ಅಬ್ರಾಡ್ ಅಂತ ಬಂದಾಗ ಅವರ ಒಂದು ಟೋಟಲ್ ಆಲ್ ಸೋರ್ಸಸ್ ಇನ್ಕಮ್ ಲೆಸ್ ದನ್ ಆರ್ ಈಕ್ವಲ್ ಟು 8 lakhs per annum. ವೆರಿ ವೆರಿ ಇಂಪಾರ್ಟೆಂಟ್. ಅವರ ಕಂಪ್ಲೀಟ್ ಆನೇಲಿ ಎಲ್ಲಾ ಸೋರ್ಸ್ ಇಂದ ಇನ್ಕಮ್ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. 8 ಲಕ್ಷ ಅಥವಾ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂತವ್ರಿಗೆ ಮಾತ್ರ ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಅಥವಾ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸಿಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಇಲ್ಲಿ ಸುಮಾರು 125 ಏನು ಕ್ಯಾಂಡಿಡೇಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಇದು 125 ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಸುಮಾರು 115 ಓಕೆ ನೋಡಿ, ಇವೆಲ್ಲ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಯಾಕಂದ್ರೆ ಈ ಫ್ಯಾಕ್ಟ್ಸ್ ಇದೆಯಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಈ ಫ್ಯಾಕ್ಟ್ಸ್ ನ ನೀವು ಮರೆತರೆ ಡೆಫಿನೆಟ್ಲಿ ವಿಲ್ ಗೋನ್ ಟು ಲೂಸ್ ದ ಮಾರ್ಕ್ಸ್. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ 125 ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡ್ತಾರೆ ಪ್ರತಿ ವರ್ಷ. 125 ಸ್ಟೂಡೆಂಟ್ಸ್ ನ, ಅದರಲ್ಲಿ 115 SC ಶೆಡ್ಯೂಲ್ ಕಾಸ್ಟ್ 115. ಅದೇ ರೀತಿಯಾಗಿ 6 ಟ್ರೈಬ್ಸ್. ಪ್ಲೀಸ್ ರಿಮೆಂಬರ್, 15 SC, 6 ಬಂದ್ಬಿಟ್ಟು ಟ್ರೈಬ್ಸ್, ಮತ್ತೆ 4 ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಮತ್ತೆ ಆರ್ಟಿಸನ್ಸ್. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಗ್ರಿಕಲ್ಚರ್ ಮತ್ತೆ ಟ್ರೆಡಿಷನಲ್ ಆರ್ಟಿಸನ್ಸ್ ಯಾರ್ತಾರೆ ಟೋಟಲ್ ಎಷ್ಟಾಯ್ತು? 115, 6 ಬಂದ್ಬಿಟ್ಟು 121 ಪ್ಲಸ್ 4 ಅಂದ್ರೆ 125. ನೋಡಿ, ಈ ತರ ಸೆಲೆಕ್ಟ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಸೆಲೆಕ್ಷನ್ 125 ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ 115 SC, 6 ಟ್ರೈಬ್ಸ್ ಮತ್ತೆ 3 ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರರ್ಸ್ ಅವರ ಮಕ್ಕಳು ಮತ್ತೆ ಆರ್ಟಿಷನ್ ಸೇರಿ. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಜೊತೆಗೆ ಈ ಒಂದು ಸ್ಕೀಮ್ಗೆ ಯಾರ್ಯಾರು ಅರ್ಹರಲ್ಲ, ಯಾರು ಒಂದು ಸ್ಕೀಮ್ಸ್ಗೆ ಎಲಿಜಿಬಿಲಿಟಿ ಅಂತ ನೋಡಿದ್ರೆ 35 ವರ್ಷ ಆಗಿರಬೇಕು, ಮತ್ತೆ ಟ್ರೈಬಲ್ ಪೀಪಲ್ ಆಗಿರಬೇಕು, SC ಆಗಿರಬೇಕು, ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರರ್ಸ್ ಮಕ್ಕಳಾಗಿರ್ಬೇಕು, ಟ್ರೆಡಿಷನಲ್ ಆರ್ಟಿಷನ್ ಅವ್ರು ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಅದೇ ರೀತಿಯಾಗಿ ಈ ಒಂದು ಯಾರು ಪರ್ಸ್ಯೂ ಮಾಡ್ತಾರೋ ಅವರ ಮಕ್ಕಳು ದೇ ಶುಡ್ ಹಾವ್ ಮಿನಿಮಮ್ ಆಫ್ 60% ಅಷ್ಟು ಅವರು ಡಿಗ್ರಿಯಲ್ಲಿ ಇರಬೇಕಾಗತ್ತೆ. 60% ಅಷ್ಟು ಏನು ಮಾರ್ಕ್ಸ್ ಇರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅದೇ ರೀತಿಯಾಗಿ ಈ ಸ್ಕೀಮ್ಗೆ ಯಾರು ಎಲಿಜಿಬಲ್ ಸಿಗಲ್ಲ, ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ, ನಾಟ್ ಅಪ್ಲಿಕೇಬಲ್. ಯಾರು ಅಪ್ಲಿಕೇಬಲ್? ನಾಟ್ ಅಪ್ಲಿಕೇಬಲ್ ಫಾರ್ ದಿಸ್ ಸ್ಕೀಮ್ ಅಂತ. ನಾಟ್ ಅಪ್ಲಿಕೇಬಲ್ ಯಾರಪ್ಪ ಅಂದ್ರೆ ಮೊದಲನೇವರು. ಯಾರಪ್ಪ ಅಂದ್ರೆ ದ ಫಸ್ಟ್. ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ನಿಮ್ಗೆ. ಬ್ಯಾಚುಲರ್ ಲೆವೆಲ್ ಕೋರ್ಸಸ್. ಇಲ್ಲಿ ಯಾವುದೇ ರೀತಿ ಅಂತ UG ಕವರ್ ಆಗಲ್ಲ. ಓನ್ಲಿ PG PhD ಅಷ್ಟೇ ಕವರ್ ಆಗುತ್ತೆ. ಮಾಸ್ಟರ್ ಡಿಗ್ರಿ ಅಷ್ಟೇ ಕವರ್ ಆಗುತ್ತೆ. UG ನಾವು ಬೇರೆ ಕಡೆ ತಗೊಂತೀವಿ ಅಬ್ರಾಡ್ ಅಲ್ಲಿ ಅಂದ್ರೆ ಆಗೋದಿಲ್ಲ. ದೇ ವಿಲ್ ನಾಟ್ ಕವರ್. ಸೊ ಎರಡನೇದು ಯಾರಪ್ಪ ಅಂದ್ರೆ ದ ಫ್ಯಾಮಿಲಿ ಮೆಂಬರ್ಸ್ ಇಫ್ ದೇರ್ ಇಸ್ ಮೋರ್ ದನ್ 2 ಚಿಲ್ಡ್ರನ್ಸ್.
ಸೊ ಇಬ್ಬರಿಗೆ ಮಾತ್ರ ಈ ಫೆಸಿಲಿಟಿ ಸಿಗುತ್ತೆ. ಇಬ್ಬರಿಗಿಂತ ಮೇಲೆ ಯಾರಾದ್ರೂ ಫ್ಯಾಮಿಲಿ ಪೇರೆಂಟ್ಸ್ಗೆ ಅವ್ರಿಗೆ ಈ ಸ್ಕೀಮ್ ಸಿಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ ಆಯ್ತಾ. ಸೊ ವೆರಿ ಇಂಪಾರ್ಟೆಂಟ್. ಯಾರಾದ್ರೂ ಮೊದಲೇ ಸ್ಟೂಡೆಂಟ್, ಒಬ್ಬ ಸ್ಟೂಡೆಂಟ್ ಆಲ್ರೆಡಿ ಬೇರೆ ಒಂದು ಅಬ್ರಾಡ್ ಅಲ್ಲಿ ಆ ಒಂದು ಡಿಗ್ರಿನ ಪರ್ಸ್ಯೂ ಮಾಡಿದ್ರೆ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಆಯ್ತಾ, ಬೇರೆ ಯಾವುದೇ ರೀತಿಯಂತ ಸ್ಕಾಲರ್ಶಿಪ್ ಅನ್ನ ತಗೊಂಡು ಬೇರೆ ಅಬ್ರಾಡ್ ಅಲ್ಲಿ ಏನಾದ್ರು ಈ ಒಂದು ಡಿಗ್ರಿಯನ್ನು ಅಥವಾ ಅಥವಾ ಮಾಸ್ಟರ್ ಡಿಗ್ರಿಯನ್ನ ಅಥವಾ ಪೋಸ್ಟ್ ಹೈಯರ್ ಎಜುಕೇಶನ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಅಂತವ್ರಿಗೆ ಈ ಸ್ಕೀಮು ಸಿಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ವೆರಿ ಇಂಪಾರ್ಟೆಂಟ್. ಒಂದ್ ವೇಳೆ ಇವ್ರೇನಾದ್ರು ಮಾಸ್ಟರ್ ಡಿಗ್ರಿ ಆಯ್ತಾ ಅಥವಾ ಹೈಯರ್ ಎಜುಕೇಶನ್ ಇಂಡಿಯಾದಲ್ಲೇ ಮಾಡಿ, ಹೈಯರ್ ಎಜುಕೇಶನ್ ಅಥವಾ ಯಾವುದೋ ಒಂದು ಹೈಯರ್ ಎಜುಕೇಶನ್ PhD ಏನಾದ್ರು ಇಂಡಿಯಾದಲ್ಲೇ ಮಾಡಿ ಅದೇ PhD ಕೋರ್ಸ್ ನಾನು ಅಬ್ರಾಡ್ ಅಲ್ಲಿ ತಗೊಂತೀನಿ ಅಂದ್ರೆ ಅವರು ಎಲಿಜಿಬಲ್ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ದೀಸ್ ಆರ್ ದ ಮೇಜರ್ ಥಿಂಗ್ಸ್ ಹೂ ಆರ್ excluded from this ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾರ್ಯಾರು ಬರ್ತಾರೆ ಯಾರು ಸೇರಲ್ಲ ಅಂತ ನಿಮ್ಗೆ ನೀಟಾಗಿ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ದಟ್ಸ್ ವೈ ಇಟ್ ಈಸ್ ಇನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅನದರ್ ಬಂದ್ಬಿಟ್ಟು ಅಲಕನಂದ ರಿವರ್. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಮೂವಿಗಳಲ್ಲಿ ನೋಡಿದ್ರು ಬದ್ರಿನಾಥ್ ಅಂತ ಒಂದು ಮೂವಿ ಬರುತ್ತೆ, ಅಲ್ಲಿ ಅಲ್ಕನಂದ್ ಅಂತ ಒಂದು ರಿವರ್ ಇದೆ. ಓಕೆ. ಸೊ ಈ ತರ ನೀವು ನೋಡಿದಾಗ, ಈ ತರ ಮೂವೀಸ್ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ, ಐಡಿಯಾ ಬರುತ್ತೆ ಇದು ಉತ್ತರಾಖಂಡದಲ್ಲಿ ಇದೆ ಅಂತ ಗೊತ್ತಾಗತ್ತೆ ನಿಮ್ಗೆ. ಅಲ್ವಾ. ಡೆಫಿನೆಟ್ಲಿ ಇವಾಗ ಏನಾಗುತ್ತೆ ಅಂದ್ರೆ ದ ಹೆವಿ ರೈನ್ಸ್ ಇನ್ ರುದ್ರಪ್ರಯಾಗ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ರುದ್ರಪ್ರಯಾಗ್ ಅಂದ್ರೆ ವೇರ್ ದ ಅಲಕನಂದ ರಿವರ್ ಮೀಟ್ಸ್ ಅಂತ, ಅದನ್ನೇ ನಾವು ರುದ್ರಪ್ರಯಾಗ್ ಅಂತ ಕರಿತೀವಿ. ಎಸ್ಪೆಷಲಿ ಉತ್ತರಾಖಂಡದಲ್ಲಿ ಏನಂತಂದ್ರೆ ಇವತ್ತು ಹೆವಿ ರೈನ್ ಆಗ್ಬಿಟ್ಟು ಏನಾಗ್ತಂದ್ರೆ ತುಂಬಾ ಫ್ಲಡ್ಸ್ ಕ್ರಿಯೇಟ್ ಆಗಿದೆ. ಸೊ ದಟ್ಸ್ ವೈ ಇಟ್ ಈಸ್ ಇನ್ ನ್ಯೂಸ್. ಸೊ ಡೆಫಿನೆಟ್ಲಿ ಇದು ಹಿಮಾಲಯನ್ ರಿವರ್ ಆಗಿದೆ, ಉತ್ತರಾಖಂಡದಲ್ಲಿ ಬರುತ್ತೆ. ಆಯ್ತಾ. ಸೊ ಇದು ಎಸ್ಪೆಷಲಿ ನೋಡಿ, ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ನ ನೋಡ್ಕೋಬೇಕಾಗತ್ತೆ. ಆಯ್ತಾ. ಸೊ ಇಲ್ಲಿ ಇದು ಎರಡು ರಿವರ್ಗಳು ಎಸ್ಪೆಷಲಿ ಸೇರಿ ಗಂಗಾ ರಿವರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮೊದಲು ಒಂದು ಬಂದ್ಬಿಟ್ಟು ಅಲ್ಕನಂದ ರಿವರ್, ಇನ್ನೊಂದು ಭಗೀರಥಿ ರಿವರ್ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಅಲಕನಂದ ರಿವರ್ ಎಲ್ಲೂ ಅರ್ಜಿನೇಟ್ ಆಗುತ್ತೆ ಅಂದ್ರೆ ಇಟ್ ಗೋನ್ ಟು ಮೆಲ್ಟ್ಸ್ ವಾಟರ್ಸ್ ಆಫ್ ದ ಸತೋಪಂತ್ ಅಂಡ್ ಭಗೀರಥ್. ಓಕೆ. ಕರಕ್ ಗ್ಲೇಷಿಯರ್ಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಸತೋಪಂತ್ ಅಂಡ್ ಭಗೀರಥ್ ಕರಕ್ ಕರಕ್ ಗ್ಲೇಷಿಯರ್ಸ್ ಇದು ಎಲ್ಲಿ ಬರುತ್ತೆ ಅಂದ್ರೆ ಉತ್ತರಾಖಂಡ್, ಗರ್ವಾಲ್ ಹಿಮಾಲಯಸ್ ಆಫ್ ಉತ್ತರಾಖಂಡ್ ಅಲ್ಲಿ ಈ ಒಂದು ಅಲಕನಂದ ರಿವರ್ ಏನಾಗುತ್ತೆ ಆರಿಜಿನೇಟ್ ಆಗತ್ತೆ. ಪ್ಲೀಸ್ ರಿಮೆಂಬರ್. ಅಂಡ್ ಡೆಫಿನೆಟ್ಲಿ ದಿ ರಿವರ್ ಈಸ್ ಜಾಯಿಂಡ್ ಮೆನಿ ಟ್ರಿಬ್ಯೂಟರೀಸ್ ಇನ್ ದ ಉತ್ತರಾಖಂಡ್. ಓಕೆನಾ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಬೇಸಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ನೋಡಿ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ಓಕೆ ನೋಡಿ, ಇದು ಇನ್ನೊಂದೇನ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ದಿಸ್ ಅಲಕನಂದ ರಿವರ್, ಓಕೆ, ಇಟ್ ವಿಲ್ ಗೋನ್ ಟು ಅಲಕನಂದ ರಿವರ್ ವ್ಯಾಲಿ ಅಂತ ಬರುತ್ತೆ. ಅಲಕನಂದ ರಿವರ್ ವ್ಯಾಲಿ. ಓಕೆ. ಅಲಕನಂದ ರಿವರ್ ವ್ಯಾಲಿ ಈಸ್ ಅ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಚಾರ್ ಧಾಮ್ ಅಂತ ಬರುತ್ತೆ. ಚಾರ್ ಧಾಮ್ ಯಾತ್ರಾ ಅಂತ. ಓಕೆ. ಚಾರ್ ಧಾಮ್ ಯಾತ್ರಾ ಅಂತ ಕರಿತೀವಿ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಒಂದು ಬದ್ರಿನಾಥ್. ಸೊ ಅಲ್ಲಿ ಏನಾಗ್ತಂದ್ರೆ ಈ ಚಾರ್ ಧಾಮ್ ನ ಮುಖ್ಯ ಪಾಠ ಆಗಿದೆ ಇಲ್ಲಿ ಅಲಕನಂದ ರಿವರ್ ವ್ಯಾಲಿ ಅನ್ನೋದು ಒಂದು, ಬದ್ರಿನಾಥ್ ಒಂದು. ಓಕೆ. ಎರಡನೇದು ಬಂದ್ಬಿಟ್ಟು ವಿ ಕಾಲ್ಡ್ ಅಸ್ ಓಕೆ ಕೇದಾರ್ನಾಥ್. ಮೂರನೇದು ಬಂದ್ಬಿಟ್ಟು ಅದೇ ತರ ಗಂಗೋತ್ರಿ. ಸೊ ಗಂಗೋತ್ರಿ. ಓಕೆ. ಸೊ ಅದೇ ರೀತಿಯಾಗಿ ಗಂಗೋತ್ರಿ ಆಯ್ತು. ಸೊ ನೆಕ್ಸ್ಟ್ ವಿಲ್ ಬಿ ಯಮುನೋತ್ರಿ. ಸೊ ದೀಸ್ ಆರ್ ಕಾಲ್ಡ್ as Chardham. So definitely this Alaknanda river valley is a part of the Chardham method. That is the Badrinath, Kedarnath, Gangotri and Yamunotri. ನೋಡಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟೊತ್ತು. ಸೊ ದಟ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಯಮುನಾ ರಿವರ್ ಇಟ್ಸ್ ಯಮುನೋತ್ರಿ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಬಿಟ್ಟು ಈ ಎಲ್ಲ ಗಂಗಾದ ಅಂತ ಒಂದು ಭಗೀರಥಿ ಮತ್ತೆ ನೋಡಿ ಮಂದಾಕಿನಿ ಅಂತ ಬರುತ್ತೆ. ನೋಡಿ ಭಗೀರಥಿ ಇಟ್ಸ್ ಕ್ರಿಯೇಟ್ ಗಂಗೋತ್ರಿ. ವೆರಿ ಇಂಪಾರ್ಟೆಂಟ್. ಅದೇ ತರ ಮಂದಾಕಿನಿ ಅಂತ ಬರುತ್ತೆ. ಅದನ್ನೇ ನಾವು ಗಂಗೋತ್ರಿ ಮೀಟ್ಸ್ ಓಕೆ ಆ ಅದು ಬಂದಾಗ ಅಂದ್ರೆ ನಾವು ದೇವ ಪ್ರಯಾಗ್ ಅಂತ ಕರಿತೀವಿ. ರುದ್ರ ಪ್ರಯಾಗ್ ಅಂದ್ರೆ ಎಸ್ಪೆಷಲಿ ದ ಅಲಕನಂದ ಆಫ್ ದ ಮಂದಾಕಿನಿ. ಸೊ ಅದು ಕೇದಾರ್ನಾಥ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕರ್ಣ ಪ್ರಯಾಗ್ ಅಂತ ಕರಿತೀವಿ. ಓಕೆ. ಸೊ ದಟ್ ಈಸ್ ವೇರ್ ಅಂತಂದ್ರೆ ಎಸ್ಪೆಷಲಿ ದ ಪಿಂಡರ್ ಗಂಗಾ ಜಾಯಿನ್ಸ್ ಅಸ್ ಎ ಕರ್ಣ ಪ್ರಯಾಗ್. ಅದೇ ತರ ನಂದಾಕಿನಿ ಅಂತ ಬರುತ್ತೆ. ಇಟ್ ಈಸ್ ಕಾಲ್ಡ್ ಅಸ್ ನಂದ ಪ್ರಯಾಗ್ ಅಂತ ಕರಿತೀವಿ. ಅದೇ ತರ ಇಫ್ ಯು ಟೇಕ್ ಅಲ್ಕನಂದ ಅಂತ ಬಂದಾಗ ಇಟ್ ಈಸ್ ಅ ವಿಷ್ಣು ಪ್ರಯಾಗ್. ನೋಡಿ ಇಟ್ಸ್ ಕ್ರಿಯೇಟ್ಸ್ ಅ ಬದ್ರಿನಾಥ್.
ರೀಚ್ ಆಗುತ್ತೆ. ಸೊ ದಟ್ ಈಸ್ ಅಲ್ಕನಂದ ಪ್ಲಸ್ ಭಗೀರಥಿ ವಿಲ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಗಂಗಾ ಫೈನಲಿ. ಫಾರ್ಮೇಶನ್ ಫ್ಲೋ ಆಫ್ ದ ಗಂಗಾ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇವೆಲ್ಲ ನಿಮ್ಗೆ ವೆರಿ ಫ್ಯಾಕ್ಚುಯಲ್. ನಿಮ್ಗೆ ಇದನ್ನ ಅದಕ್ಕೆ ನಾವು ಇದನ್ನ ಪಂಚಪ್ರಯಾಗ್ ಅಂತ ಕರಿತೀವಿ. ದಟ್ ಈಸ್ ದೇವಪ್ರಯಾಗ್ ಯಾವ ನದಿ ಅಂತ ಕೇಳ್ತಾರೆ. ರುದ್ರಪ್ರಯಾಗ್, ಕರ್ಣಪ್ರಯಾಗ್ ಅಂಡ್ ಅದೇ ರೀತಿಯಾಗಿ ನಂದ ಪ್ರಯಾಗ್ ಮತ್ತೆ ವಿಷ್ಣು ಪ್ರಯಾಗ್. ಇದನ್ನ ನಾವು ಪಂಚಪ್ರಯಾಗ್ಸ್ ಅಂತ ಕರಿತೀವಿ. ಯಾವ ಯಾವ ರಿಯರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪಂಚಪ್ರಯಾಗ್ ಅಂತ ಕೇಳ್ತಾರೆ. ಪ್ಲೀಸ್ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಗೆಟ್ ದಿಸ್. ಅದೇ ರೀತಿಯಾಗಿ ನಾವು ಬಂದಾಗ ಲೆಫ್ಟ್, ಓಕೆ, ಲೆಫ್ಟ್ ಬ್ಯಾಂಕ್, ಓಕೆ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಅಲ್ಕನಂದ. ಓಕೆ, ಸೊ ಲೆಫ್ಟ್ ಬ್ಯಾಂಕ್ ಅಂತ ಬಂದಾಗ ದೇರ್ ಆರ್ ಸರಸ್ವತಿ ರಿವರ್ ಇರ್ಬೋದು. ಪ್ಲೀಸ್ ರಿಮೆಂಬರ್ ದಿಸ್, ಸರಸ್ವತಿ ರಿವರ್. ಸೊ ಅದೇ ರೀತಿಯಾಗಿ ಅನದರ್ ಬರುತ್ತೆ ಒಂದು ಧೌಳಿ ಗಂಗಾ ರಿವರ್ ಅಂತ. ಧೌಳಿ ಗಂಗಾ ರಿವರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನಂದಾಕಿನಿ ರಿವರ್ ಇರ್ಬೋದು, ಪಿಂಡರ್ ರಿವರ್ ಇರ್ಬೋದು. ಪಿಂಡರ್ ರಿವರ್, ದೀಸ್ ಆರ್ ದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಅಲ್ಕನಂದ. ಅದೇ ತರ ರೈಟ್ ಬ್ಯಾಂಕ್ ಅಂತ ಬಂದಾಗ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಅಲ್ಕನಂದ ರಿವರ್ ಅಂತ ಬಂದಾಗ ದಟ್ ಈಸ್ ದ ಮೇಜರ್ ಒನ್ ಈಸ್ ಮಂದಾಕಿನಿ ರಿವರ್. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಯಾವ್ದು ಅಂತ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ದಿಸ್ ಇಸ್ ಆಲ್ ಅಬೌಟ್ ಯಾವುದು ಅಲ್ಕನಂದ ರಿವರ್. ಅದೇ ರೀತಿಯಾಗಿ ಅನದರ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ದ ದೂಧ್ವಾ ಟೈಗರ್ ರಿಸರ್ವ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರೀಸೆಂಟ್ ಆಗಿ ಏನಾಗ್ತದೆ, ಫ್ರೆಶ್ ರಿಪೋರ್ಟ್ ಸ್ಟೇಟಿಂಗ್ ದಟ್ ಫಸ್ಟ್ ರಿಪೋರ್ಟ್, the fresh report has been stated that leopard population in the Dudhwa Tiger Reserve has been grown by 198.91% since 2022. It's a good indication. Okay, so that the Dudhwa Tiger Reserve ಬಗ್ಗೆ ನೋಡ್ಕೊಳ್ಳೋಣ. It is located on the Indo-Nepal border in the district of Lakhimpur in Uttar Pradesh. Very very important, very high yielding topic. ಸೊ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ, ದೂಧ್ವಾ ಟೈಗರ್ ರಿಸರ್ವ್ ಇಂದ ಯಾವ ಸ್ಟೇಟು, ಯಾವ ಡಿಸ್ಟಿಕ್. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಅದೇ ತರ ಬಂದಾಗ ಈ ಒಂದು ದೂಧ್ವಾ ಟೈಗರ್ ರಿಸರ್ವ್ ಅಲ್ಲಿ ದೇರ್ ಆರ್ ನಂಬರ್ ಆಫ್ ರಿವರ್ಸ್. ಒಂದು ಮಹೋನಾ, ಸುಹೇಲಿ, ಜೋಹರಾ, ನಾರ್ಗೋ, ಶಾರದಾ ರಿವರ್. ಸೊ ದೀಸ್ ಆರ್ ಸಮ್ ಆಫ್ ದ ಮೇಜರ್ ವಿಲ್ ಗೋನ್ ಟು ಫ್ಲೋ ಇನ್ ದಿಸ್ ದೂಧ್ವಾ ಟೈಗರ್ ರಿಸರ್ವ್. ಓಕೆನಾ, ಅಂಡ್ ಟೋಟಲ್ ಏರಿಯಾ ಆಫ್ ದಿಸ್ ರಿಸರ್ವ್ ಅಂತ ಬಂದಾಗ, ಟೈಗರ್ ರಿಸರ್ವ್ ಅಂತ ಬಂದಾಗ 2201.7748 ಸ್ಕ್ವೇರ್ ಕಿಲೋಮೀಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಏರಿಯಾ. ಅಂಡ್ ಇದರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ದಿಸ್ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಉತ್ತರ ಪ್ರದೇಶ್. ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಉತ್ತರ ಪ್ರದೇಶ್, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಯೂನಿಕ್ ಪಾಯಿಂಟ್. ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಯುಪಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಯಾವಾಗ ಎಸ್ಟಾಬ್ಲಿಷ್ ಆದಂದ್ರೆ 1965. ಫ್ಯಾಕ್ಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಇದನ್ನ ನ್ಯಾಷನಲ್ ಪಾರ್ಕ್ ಆಗಿ ಅಪ್ಗ್ರೇಡ್ ಮಾಡಿದ್ದು ಯಾವಾಗ ಅಂದ್ರೆ, ನ್ಯಾಷನಲ್ ಪಾರ್ಕ್ ಆಗಿ ಅಪ್ಗ್ರೇಡ್ ಮಾಡಿದ್ದು 1977. ಆಯ್ತಾ. ಅದೇ ರೀತಿಯಾಗಿ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ, ಸೊ 1987. ವೆರಿ ಇಂಪಾರ್ಟೆಂಟ್. ದೂಧ್ವಾ ಟೈಗರ್ ರಿಸರ್ವ್ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಯುಪಿ. ಸೊ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ 1965 ಅಲ್ಲಿ ಡಿಕ್ಲೇರ್ ಮಾಡಿದ್ರು. ನ್ಯಾಷನಲ್ ಪಾರ್ಕ್ ಆಗಿ 1977 ಅಲ್ಲಿ, ಟೈಗರ್ ರಿಸರ್ವ್ ಆಗಿ 1987 ಅಲ್ಲಿ. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ದೀಸ್ ಆರ್ ದ ವೆರಿ ಫ್ಯಾಕ್ಟ್ಸ್ ಯು ಶುಡ್ ಆಲ್ವೇಸ್ ರಿಮೆಂಬರ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ದೂಧ್ವಾ ಟೈಗರ್ ರಿಸರ್ವ್. ಓಕೆನಾ, ಸೊ ಈ ತರ ನೀವು ಫ್ಯಾಕ್ಟ್ಸ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್. ಇದು ಫ್ಯಾಕ್ಟ್ಸ್ ಅನ್ನ ಯು ಶುಡ್ ಆಲ್ವೇಸ್ ರಿಮೆಂಬರ್. ಸೊ ನೆಕ್ಸ್ಟ್ ಒಂದು MCQs ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಅಲ್ಕನಂದ ರಿವರ್ ಈಸ್ ಆರ್ ಕರೆಕ್ಟ್? ಯಾವ್ದು ಕರೆಕ್ಟ್ ಅಂತ. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಅಲ್ಕನಂದ ಆರಿಜಿನೇಟ್, ನೋಡಿ ವೆರಿ ಇಂಪಾರ್ಟೆಂಟ್, ಇನ್ ದ ಸತೋಪಂತ್ ಗ್ಲೇಷಿಯರ್ ನಿಯರ್ ಬದ್ರಿನಾಥ್. ಫಸ್ಟ್ ಆಪ್ಷನ್. ಇಟ್ ಮೀಟ್ಸ್ ದ ಭಗೀರಥಿ ರಿವರ್ ಅಟ್ ದ ದೇವ ಪ್ರಯಾಗ್ ಟು ಫಾರ್ಮ್ ದ ರಿವರ್ ಗಂಗಾ. ಎರಡನೇ ಸ್ಟೇಟ್ಮೆಂಟ್. ಮಂದಾಕಿನಿ ರಿವರ್ ಈಸ್ ಅಟ್ ಎ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಅಲ್ಕನಂದ. ಎಸ್, ಲೆಫ್ಟ್ ಬ್ಯಾಂಕ್.
ಹೇಳಿದೆ ನಿಮ್ಗೆ ಲೆಫ್ಟ್ ಬ್ಯಾಂಕ್ ಅಂತ ಯಾವ್ದು ಹೇಳಿದೆ? ಇಸ್ ಇಟ್ ಲೆಫ್ಟ್ ಬ್ಯಾಂಕ್? ನೋಡಿ, ಕರೆಕ್ಟ್ ಆಗಿ ನೋಡಿ. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾ? ಆಬ್ವಿಯಸ್ಲಿ ಕರೆಕ್ಟ್. ಅಲ್ಕನಂದ ಸತೋಪತ್ ಗ್ಲೇಸಿಯರ್ ನಿಯರ್ ಬದ್ರಿನಾಥ ಇರುತ್ತೆ. ಭಗೀರಥಿ ರಿವರ್ ಅಂಡ್ ದೇವಪ್ರಯಾಗ್ ಟು ಫಾರ್ಮ್ ದ ರಿವರ್ ಗಂಗಾ. ಆಫ್ ಕೋರ್ಸ್, ವೆರಿ ಟ್ರೂ. ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ಸೋ ಕರೆಕ್ಟ್. ದ ಮಂದಾಕಿನಿ ರಿವರ್ ಇಸ್ ಎ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಅಲ್ಕನಂದ. ಮಂದಾಕಿನಿ ಲೆಫ್ಟ್ ಬ್ಯಾಂಕಾ? It is right bank. Please remember, it's a not left, it's a right bank. That's why only statement 1 and 2 only. Correct. ನೋಡಿ, ತರ ಯು ಶುಡ್ ಬಿ ವೆರಿ ಕೇರ್ಫುಲ್. ಎಲ್ಲರೂ ಆನ್ಸರ್ ಮಾಡಬೇಕು. ಓಕೆನಾ? ಎಸ್, ಇಲ್ಲಿಗೆ ಕ್ಲಾಸ್ ಅನ್ನು ಇವತ್ತು ಮುಗಿಸೋಣ. ಇವತ್ತು ವಿಡಿಯೋ ಮಾಡಿದ್ದೀನಿ, ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ನೋಡಿ, ನೀಟಾಗಿ ರಿವೈಸ್ ಮಾಡಿ. ಸೊ ನಾಳೆಯಿಂದ ಆಸ್ ಯೂಶಲ್ ನಿಮ್ಗೆ ಲೈವೇ ಹೋಗ್ತೀನಿ, ಲೈವ್ ಅಲ್ಲೇ ಇರುತ್ತೆ. ಓಕೆನಾ? ಸೊ ಏನೇ ಇದ್ರು ನೀವು ಟೆಕ್ಸ್ಟ್ ಮಾಡಿ, ಕಮೆಂಟ್ಸ್ ಹಾಕಿ, ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಆಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಆನ್ ಟುಮಾರೋ. ನಾಳೆ ಸೇಮ್ 7:30ಗೆ ಯೂಟ್ಯೂಬ್ ಲೈವ್ ಇರುತ್ತೆ, ಆಯ್ತಾ? ಸೊ ಲೈವ್ ಇಂಟ್ರಾಕ್ಷನ್ ಇರುತ್ತೆ, ತೊಂದರೆ ಇಲ್ಲ. ಸಿಗೋಣ ನಾಳೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಟುಮಾರೋ. ಥ್ಯಾಂಕ್ ಯು.